ನಮ್ಮ ರಾಜ್ಯದಲ್ಲಿ ಈ RTO ಕಚೇರಿಗಳ ಕರ್ಮಕಾಂಡ ಒಂದೆರಡಲ್ಲ ನೋಡಿ. ಗುಜರಾತ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳಿಗೆ ಇಲ್ಲಿ FC ಕೊಟ್ಟಿದ್ದಾರೆ, ಫಿಟ್ನೆಸ್ ಸರ್ಟಿಫಿಕೇಟ್. ಪಬ್ಲಿಕ್ ಟಿವಿ ವರದಿ ಬಳಿಕ ಕೋರಮಂಗಲ RTOವನ್ನು ಅಮಾನತು ಮಾಡಲಾಗಿದೆ. ಗುಜರಾತ್ ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಕೋರಮಂಗಲ RTO ನಿಸಾರ್ ಅಹಮದ್ ಅಂತ. ಪಬ್ಲಿಕ್ ಟಿವಿ ವರದಿ ಪ್ರಕಾರ ಕೋರಮಂಗಲ RTO ನಿಸಾರ್ ಅಹಮದ್ನನ್ನು ಅಮಾನತುಗೊಳಿಸಲಾಗಿದೆ. ಗುಜರಾತ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳಿಗೆ ಕೋರಮಂಗಲದ RTO ಆಫೀಸ್ನಲ್ಲಿ ಹೆಂಗಪ್ಪ FC ಕೊಡ್ತಾರೆ? ಅಷ್ಟು ಗೊತ್ತಾಗೋದು ಬೇಡ, ಅಷ್ಟು ಗೊತ್ತಾಗಲ್ವಾ? ಅಥವಾ ಇದೆಲ್ಲ ಏನಂದರೆ ಭ್ರಷ್ಟಾಚಾರದ ಇನ್ನೊಂದು ಮುಖ ಅಷ್ಟೇ, ದುಡ್ಡು ಇಸ್ಕೊಂಡು FC ಕೊಟ್ಟಿರ್ತಕ್ಕಂಥದ್ದು. ಹಂಗೆ ಕೊಡಕ್ಕೆ ಬರಲ್ಲ, ಆ ರೀತಿ ಕೊಡಕ್ಕೆ ಬರಲ್ಲ. ಬೇರೆ ರಾಜ್ಯದ ವೆಹಿಕಲ್ಗಳಿಗೆ ಇಲ್ಲಿಗೆ ಬಂದು ಈ ರಾಜ್ಯದಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಕ್ಕೆ ಬರಲ್ಲ. ಹೆಂಗೆ ಕೊಟ್ರಿ ಅಂದರೆ ದುಡ್ಡು, ಲಂಚ. ಕೊನೆಗೂ ಈಗ ಕೋರಮಂಗಲ RTO ನಿಸಾರ್ ಅಹಮದ್ ಅವ್ರನ್ನ ಅಮಾನತ್ತು ಮಾಡಲಾಗಿದೆ. ಇವ್ರದ್ದು RTOದವ್ರದ್ದು ಒಂದೆರಡಲ್ಲ, ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ನಮ್ಮಲ್ಲೇ ಪ್ರತಿನಿತ್ಯ ನಾವು ಒಂದೊಂದಲ್ಲ ಒಂದೊಂದು ಸುದ್ದಿ ಬ್ರೇಕ್ ಮಾಡ್ತಾ ಇರ್ತೀವಿ ಈ ವಿಚಾರವಾಗಿ. ಈಗ ನೋಡಿದ್ರೆ ಕೋರಮಂಗಲ RTO ನಿಸಾರ್ ಅಹಮದ್ ಅಂತಕ್ಕಂಥ ವ್ಯಕ್ತಿ ಗುಜರಾತ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳಿಗೆ ಇಲ್ಲಿ FC ಕೊಟ್ಟಿರ್ತಕ್ಕಂಥದ್ದು ತಪ್ಪು. ಆ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಸುದ್ದಿಯ ವರದಿಯನ್ನು ಆಧರಿಸಿ ಈಗ RTOನನ್ನು ಅಮಾನತುಗೊಳಿಸಲಾಗಿದೆ ಅಂತಕ್ಕಂಥದ್ದು. ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಆಗಿರೋದು ಯಾಕೆಂದರೆ ಈ ಪ್ರೈವೇಟ್ ಬಸ್ಗಳು ಇವೆಲ್ಲ ಯಾವ್ಯಾವುದೋ ರಿಜಿಸ್ಟ್ರೇಷನ್ ಎಲ್ಲಿ ಅವ್ರಿಗೆ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡ್ಬಿಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ FC ತಗೋತಾರೆ. ಅದಕ್ಕೆ ಇವರು RTOಗಳು ಕೂಡ ಶಾಮೀಲು RTO ಆಫೀಸಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಇದು ನಾವು ಸುದ್ದಿ ಪ್ರಸಾರ ಮಾಡೋ ತನಕ ಯಾರ ಗಮನಕ್ಕೂ ಬಂದಿಲ್ವಾ? ಬೇರೆ ರಾಜ್ಯದ ವಾಹನಗಳಿಗೆ ನಮ್ಮಲ್ಲಿ FC ಕೊಡ್ತಾರೆ ಅಂತಂದ್ರೆ ಅದು ಯಾರ ಗಮನಕ್ಕೂ ಬರಲೇ ಇಲ್ವಾ ಇಲ್ಲಿ ತನಕ ಅಂತ? ಅರವಿಂದ್, ಈಗ ಪಬ್ಲಿಕ್ ಟಿವಿಯಲ್ಲಿ ಆ ಒಂದು ಸುದ್ದಿ ಪ್ರಸಾರವಾಗಿತ್ತು. ಈಗ ಹಿಂದೆ ಗಮನಕ್ಕೆ ಬಂದಿದ್ರು, ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಬಟ್ ಪಬ್ಲಿಕ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗಿದ್ದ ಬಳಿಕ ಈಗ ಕೋರಮಂಗಲ RTO ಆಗಿರುವಂತಹ ನಿಸಾರ್ ಅಹಮದ್ ಏನಿದ್ದಾರೆ, ಈ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟವರು ಮಹಾನುಭಾವ, ಅವ್ರನ್ನ ಅಮಾನತನ್ನ ಮಾಡಿದ್ದಾರೆ. ಜೊತೆಗೆ ಅಕ್ರಮವಾಗಿ ಗುಜರಾತ್ ವಾಹನಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದನ್ನ ಕಂಪ್ಲೀಟ್ ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ವಾಹನ ನಿರೀಕ್ಷಕರಾಗಿದ್ರು ಅವ್ರನ್ನ ಅಮಾನತು ಮಾಡಿ ಈಗ ಸಾರಿಗೆ ಇಲಾಖೆಯ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. ಈಗ RTO ಈ ರೀತಿಯಾಗಿ ಸಾರಿಗೆ ಇಲಾಖೆಗೆ ಈ ರೀತಿಯ ಒಂದು ಸ್ಕ್ಯಾಮ್ಗಳು ಹೊಸದ ಅಂತ ಅಂದ್ರೆ ಖಂಡಿತ ಇಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಈ ವಿಚಾರದಲ್ಲಿ ಸ್ಕ್ಯಾಮ್ಗಳು ನಡೆದಿದ್ವು. ಬಟ್ ಅದು ಗಮನಕ್ಕೆ ಬಂದ್ರೂ ಕೂಡ ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ RTO ಆಫೀಸರ್ನ ಅಮಾನತು ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.